ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಇರುವಂಥದ್ದು. ಸೊ ಎಲ್ಲದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಆದರೆ ಮಾಡೋಣ. ವಿಡಿಯೋ ಖಂಡಿತವಾಗ್ಲೂ ಸಹ ಇಂಫಾರ್ಮೇಟಿವ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಟ್ಟಿರುವಂಥದ್ದು. ಸೊ ಸ್ಟೂಡೆಂಟ್ಸು ನೀವು ಪ್ರತಿಯೊಬ್ಬರು ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಯಾವ ಸೀಟ್ ಅಲಾಟ್ ಆಗಿತ್ತು ಅದೇ ಒಂದು ಸೀಟ್ ನಿಮಗೆ ಅಲಾಟ್ ಆಗಿದೆ. ಆ್ಯಂಡ್ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಆ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ನು ಸಹ ಸೀಟ್ ಅಲಾಟ್ಮೆಂಟ್ ಆದರೆ ಆಗಿಲ್ಲ. ಓಕೆನಾ? ಸೊ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಸೀಟ್ ಅಲಾಟ್ಮೆಂಟ್ ಆಗದಿರೋಂಥ ಸ್ಟೂಡೆಂಟ್ಸ್ ಏನು ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಕೊನೆಯದಲ್ಲ ಆದರೆ ಹೇಳ್ತೀನಿ. ಓಕೆನಾ? ಸೊ ನೀವು ಸ್ಟೂಡೆಂಟ್ಸ್ ಎಲ್ಲ ರಿಸಲ್ಟ್ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಪ್ರತಿಯೊಬ್ಬರು ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಸೀಟ್ ಅಲಾಟ್ಮೆಂಟ್ ಆಗಿದ್ದ ಆದಮೇಲೆ ಈಗ KA ಕಡೆಯಿಂದ ಕೊಟ್ಟಿರುವಂಥದ್ದು ಒಂದು ವೆರಿ ಬಿಗ್ ಅಪ್ಡೇಟ್, ಒಂದು ವೆರಿ ಬಿಗ್ ಚೇಂಜಸ್ ಅಂತಲೇ ಹೇಳ್ಬೋದು. ಓಕೆನಾ? ಈ ವರ್ಷ ನಿಮಗೆ ಚಾಯ್ಸ್ ಸೆಂಟ್ರಲ್ಲಿ ಒಂದಿಷ್ಟು ಚೇಂಜಸ್ಸನ್ನು ಮಾಡಿರುವಂಥದ್ದು. ಯಾಕೆ ಅಂತಂದರೆ ನಾನು ಮಾರ್ನಿಂಗ್ ವಿಡಿಯೋ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಈ ವರ್ಷ MCC ಕೌನ್ಸಿಲಿಂಗ್ ಸ್ವಲ್ಪ ಲೇಟ್ ಆಗ್ತಿರೋದ್ರಿಂದ ಆ್ಯಂಡ್ ಹಾಗೇನು ನಮ್ಮ ಒಂದು KA ಅವರು KCET ಆ್ಯಂಡ್ ಹಾಗೇನು ನೀಟ್ ಕೌನ್ಸಿಲಿಂಗ್ ಕಂಬೈನ್ ನಡೆಸ್ತಿದ್ದಾರೆ. ಸೊ MCC ಅವ್ರದ್ದು ಒಂದು ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದ್ದ ಆದಮೇಲೆ ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿಯನ್ನು ಕೊಡಬೇಕು. ಸೊ ಹಾಗಾಗಿ ಎಲ್ಲ ಒಂದು ಕೋರ್ಸಸ್ಗಳಿಗೆ ಡಿಫ್ರೆಂಟ್ ಆಗಿ ಒಂದು ಚಾಯ್ಸ್ ಎಂಟ್ರಿ ಆ್ಯಂಡ್ ಹಾಗೇನು ಸಹ ಒಂದಿಷ್ಟು ಡೀಟೇಲ್ಡ್ ಇನ್ಫಾರ್ಮೇಷನನ್ನು ಕೊಟ್ಟಿರುವಂಥದ್ದು. ನೀವು ಈ PDF ಅನ್ನು ಅಬ್ಸರ್ವ್ ಮಾಡೋದಾದ್ರೆ ಎಲ್ಲ ಕೋರ್ಸ್ನವ್ರಿಗೂ ಕೊಟ್ಟಿದ್ದಾರೆ. ಈಗ ಮೊದಲಿಗೆ ಹೇಳ್ತಾ ಹೋಗ್ತೀನಿ ನೋಡಿ. ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಅಂದರೆ ಈಗ ಫಸ್ಟ್ ರೌಂಡಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಬಂದು ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿರೋದು. ಸೊ ಇಂತಹ ಸ್ಟೂಡೆಂಟ್ಸ್ಗೆ ಬಂದುಬಿಟ್ಟು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಒಂದು 2/8/2025 ಮಧ್ಯಾಹ್ನ 2ರಿಂದ ಅಂತ ಇದೆ. ಬಟ್ ಇನ್ನೂ ಸಹ ಚಾಯ್ಸ್ ಎಂಟ್ರಿ ಲಿಂಕ್ ಆಕ್ಟಿವೇಟ್ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನೋ ವರೀಸ್, ನಾಳೆ ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಚಾಯ್ಸ್ 1 ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು ಅಂತ ಹೇಳ್ಬಿಟ್ಟು, ನಂತರ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ. ನೀವು ಒಂದು ಫೀಸನ್ನು ಪೇ ಮಾಡಿದ ಆದಮೇಲೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಕನ್ಫರ್ಮೇಷನ್ ಸ್ಲಿಪ್ಪು ಅದು ಬಂದುಬಿಟ್ಟು ಯಾವಾಗ ಅಂತ ಅಂದರೆ ನಿಮಗೆ ಇವತ್ತಿಂದ 8ನೇ ತಾರೀಕುವರೆಗೂ ಒಂದು ಟೈಮನ್ನು ಕೊಟ್ಟಿರುವಂಥದ್ದು. ಬ್ಯಾಂಕ್ಸ್ಗೆ ಹೋಗಿ ಫೀಸನ್ನು ಪೇ ಮಾಡ್ಬೋದು. ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ತಾರೋ ಅಂತಹ ಸ್ಟೂಡೆಂಟ್ಸು. ಸೊ ಯಾವ ರೀತಿ ಪೇ ಮಾಡಬೇಕು ಏನೋ ಅಂತ ಹೇಳ್ಬಿಟ್ಟು ನಾಳೆ ಮಾರ್ನಿಂಗು ನಾನು ನಿಮಗೆ ಡೀಟೇಲ್ಡ್ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಚಾಯ್ಸ್ 1 ಬಗ್ಗೆ ಡೀಟೇಲ್ಡ್ ವಿಡಿಯೋ, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ಸಪ್ರೇಟ್ ವಿಡಿಯೋಸನ್ನು ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೀವು ಫೀಸ್ ಪೇ ಮಾಡಿದ ಆದಮೇಲೆ ಒಂದು ಕನ್ಫರ್ಮೇಷನ್ ಸ್ಲಿಪ್ನೊಂದಿಗೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದಂಥ ಸ್ಟೂಡೆಂಟ್ಸು ಕಾಲೇಜಸ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಬೇಕಾಗುತ್ತೆ ಅಲ್ವಾ? ಎಲ್ಲಿಯ ತನಕ ಟೈಮ್ ಕೊಟ್ಟಿದ್ದಾರೆ ಅಂತಂದರೆ 9/8/2025 ಸಂಜೆ 6 ಗಂಟೆವರೆಗೂ ಕೊಟ್ಟಿರುವಂಥದ್ದು. ಸೊ ಅದೇ ಥರ ನೀಟಾಗಿ ನಿಮಗೆ ಕೊಟ್ಟಿದ್ದಾರೆ ನೋಡಿ. ಈಗ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಚೆಕ್ ಮಾಡಿದಾಗ ನಿಮಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆಯಾ, ಕೃಷಿ ವಿಜ್ಞಾನ ಅಲಾಟ್ ಆಗಿದೆಯಾ, ಯೋಗ ಮತ್ತು ನ್ಯಾಚುರೋಪತಿ ಆಗಿದೆಯಾ, BSc ನರ್ಸಿಂಗ್ ಆಗಿದೆಯಾ, ವೈದ್ಯಕೀಯ, ದಂತವೈದ್ಯಕೀಯ, ಹೋಮಿಯೋಪತಿ, ಯಾವ ಒಂದು ಕೋರ್ಸ್ಗೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅನ್ನೋದನ್ನು ಕ್ಲೀನಾಗಿ ನೋಡ್ಕೊಂಡಿದ್ದ ಆದಮೇಲೆ ನಿಮಗೆ ಇಲ್ಲಿ ಚಾಯ್ಸ್ಗಳನ್ನು ಮಾಡೋದಕ್ಕೆ ಒಂದು ಡೇಟನ್ನು ಕೊಡ್ತಾರೆ ನೋಡಿ. ಇದು ಚಾಯ್ಸ್ ಎಂಟ್ರಿಯಲ್ಲಿ ಒಂದಿಷ್ಟು ಬಿಗ್ ಚೇಂಜಸ್ ಆದರೆ ನಡೆದಿರುವಂಥದ್ದು. ಸೊ ಪ್ರತಿಯೊಬ್ಬರಿಗೂ ಚಾಯ್ಸ್ ಎಂಟ್ರಿದು ಸಪ್ರೇಟ್ ಲಿಂಕನ್ನು KA ವೆಬ್ಸೈಟಲ್ಲಿ ಪ್ರೊವೈಡ್ ಮಾಡ್ತಾರೆ. ಆ ಸಪ್ರೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಡಿಸ್ಕಷನನ್ನು ಮಾಡಿ. ಈ ವರ್ಷ ಈ ರೀತಿ ರೂಲ್ಸ್ ಇದೆ, ನಾನು ಯಾವ ಒಂದು ಚಾಯ್ಸನ್ನು ಸೆಲೆಕ್ಟ್ ಮಾಡಬೇಕು ಏನೋ ಅಂತ ಹೇಳಿಬಿಟ್ಟು ಚಾಯ್ಸ್ ಎಂಟ್ರಿ ಒನ್ಸ್ ಸಬ್ಮಿಟ್ ಕೊಟ್ಟಿದ್ದಾದಮೇಲೆ ಯಾವುದೇ ಥರದ ಎಡಿಟ್ ಆಗಲಿ ವಿತ್ಡ್ರಾ ಆಗಲಿ ಯಾವುದಕ್ಕೂ ಸಹ ಚಾನ್ಸಸ್ ಇರಲ್ಲ. ನಾನು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಚಾಯ್ಸ್ ಎಂಟ್ರಿ ಒನ್ಸ್ ಚಾಯ್ಸ್ ಸೆಲೆಕ್ಟ್ ಮಾಡಿ ನೀವು ಸಬ್ಮಿಟ್ ಕೊಟ್ಟಿದ್ದ ಆದಮೇಲೆ ದೆರ್ ಈಸ್ ನೋ ಟೈಮ್ ಟು ಮತ್ತೆ ನೀವು ಒಂದು ಚೇಂಜಸ್ ಮಾಡೋದಕ್ಕಾಗಲಿ, ಇಲ್ಲ ಅಂತ ಅಂದರೆ ನೀವು ಅದನ್ನು ವಿತ್ಡ್ರಾ ಮಾಡೋದಕ್ಕಾಗಲಿ ಯಾವುದೇ ಥರದ ಚೇಂಜಸ್ ಆದರೆ ಇರೋದಿಲ್ಲ. ಸೊ ಹಾಗಾಗಿ ನೀವು ನೀಟಾಗಿ ಒಂದು ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಳ್ಳಿ, ಏನೂ ಸಹ ತೊಂದರೆ ಇಲ್ಲ. ಓಕೆನಾ? ಸೊ ನಿಮ್ದು ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿದೆ, ಏನಾಗಿದೆ ಅಂತ ನೋಡ್ಕೊಳ್ಳಿ. ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಸೀಟನ್ನು ಹೋಲ್ಡ್ ಮಾಡಿಕೊಂಡು ಬೈ ಸೆಲೆಕ್ಟಿಂಗ್ ಚಾಯ್ಸ್ 2 ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲ ಸಿಕ್ಕಿರೋ ಸೀಟ್ ಇಷ್ಟ ಇಲ್ಲ ಅನ್ನೋಂಥ ಸ್ಟೂಡೆಂಟ್ಸು ಸಿಂಪಲ್ಲು ನೀವು ಚಾಯ್ಸ್ 3 ಕೊಟ್ಟು ಒಂದು ಕಾಲೇಜನ್ನು ಡಿಲೀಟ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟನ್ನು ಮಾಡ್ಬೋದು. ಬಟ್ ನಾನು ನಿಮಗೆ ನಾಳೆ ಚಾಯ್ಸ್ ಎಂಟ್ರಿ ಬಗ್ಗೆ, ಚಾಯ್ಸಸ್ ಬಗ್ಗೆ ಡೀಟೇಲ್ಡ್ ವಿಡಿಯೋಸನ್ನು ಕೊಡ್ತೀನಿ. ಅಲ್ಲಿ ನಿಮಗೆ ಕ್ಲೀನ್ ಆಗಾದರೆ ಅರ್ಥ ಆಗುತ್ತೆ. ಆ್ಯಂಡ್ ಈಗಾಗಲೇ ಚಾಯ್ಸ್ ಎಂಟ್ರಿ ಬಗ್ಗೆ ಒಂದು ವಿಡಿಯೋನ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಒಂದು ವಿಡಿಯೋ ಲಿಂಕನ್ನು ಸಹ ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ. ಪ್ರತಿಯೊಬ್ಬರನ್ನು ಸಹ ಹೋಗಿ ವಾಚ್ ಮಾಡಿ. ಯಾರ್ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಇಂತಹ ಸ್ಟೂಡೆಂಟ್ಸು ಕಂಪಲ್ಸರಿ ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ಇದು ತುಂಬ ಇಂಪಾರ್ಟೆಂಟು ನಿಮಗೆ ಈ ಒಂದು ಸ್ಟೇಜಲ್ಲಿ. ಏನು ಅಂತಂದರೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನಿಮ್ಗೆ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ, ಅದು BSc ನರ್ಸಿಂಗ್ ಆಗಲಿ ಬೇರೆ ಯಾವುದೇ ಕೋರ್ಸ್ ಆಗಲಿ ಅದು ಮ್ಯಾಟರ್ ಆಗೋದಿಲ್ಲ. ಬಟ್ ನೀವು ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತ ಅಂದರೆ ಪ್ರಾಬ್ಲಮ್ ಆಗುತ್ತೆ. ನೀವು ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗ್ತೀರಾ. ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಅಂತಹ ಸ್ಟೂಡೆಂಟ್ಸು ನಿಮಗೆ ಸಿಕ್ಕಿರೋ ಸೀಟ್ ಇಷ್ಟ ಇಲ್ವಾ, ಚಾಯ್ಸ್ 3 ಕೊಟ್ಟು ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇಲ್ವಾ, ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿ ಸೀಟನ್ನು ಹೋಲ್ಡ್ ಮಾಡಬೇಕಾ, ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಇದೇ ಒಂದು ಸೀಟ್ಗೆ ಅಡ್ಮಿಷನ್ ತಗೋತೀರಾ, ಚಾಯ್ಸ್ 1 ಕೊಡಿ. ಅದನ್ನು ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡದೇ ಇರೋದಕ್ಕೆ ಹೋಗಬೇಡಿ. ಓಕೆನಾ? ಇದು ಸೀಟ್ ಅಲಾಟ್ಮೆಂಟ್ ಆಗಿರೋರ ಕತೆ. ಬಟ್ ಸೀಟ್ ಅಲಾಟ್ಮೆಂಟ್ ಯಾರಿಗಾದರೆ ಆಗಿಲ್ವೋ ಸೊ ಇಂತಹ ಸ್ಟೂಡೆಂಟ್ಸ್ಗೆ ಇದು ವೆರಿ ಇಂಪಾರ್ಟೆಂಟ್. ಇವಾಗಿಂದ ನಾನು ಕೊಡುವಂಥ ಅಪ್ಡೇಟ್ಸು. ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಚೆಕ್ ಮಾಡಿದ್ದೀರಾ, ಅಲ್ಲೂ ಸಹ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ನಾನು ಆಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ನೋಡಿ, ನೀವು
ಸ್ಟೂಡೆಂಟ್ಸು ಯಾರಿಗಾದರೂ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ನೀವು ಆ ಸ್ಟೂಡೆಂಟ್ಸು ಯಾರನ್ನು ಸಹ ಚಾಯ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಚಾಯ್ಸ್ ಎಂಟ್ರಿ ಮಾಡೋದಕ್ಕೂ ಆಗೋದಿಲ್ಲ. ನೀವು ಡೈರೆಕ್ಟಾಗಿ ಒಂದು ಸೆಕೆಂಡ್ ರೌಂಡಿಗೆ ಆದರೆ ಎಲಿಜಿಬಲ್ ಇರ್ತೀರಾ, ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಆದರೆ ಮಾಡ್ತೀರಾ. ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ನಿಮ್ಮದು ರ್ಯಾಂಕಿಂಗ್ 1,50,000 ಇದೆ, ಹೆಚ್ಚು ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಆಪ್ಷನ್ ಎಂಟ್ರಿ ಕರೆಕ್ಟ್ ಇದ್ರೂ ಸಹ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಯಾರೂ ಟೆನ್ಷನ್ ತಗೊಳ್ಳೋಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ 1,00,000+ ರ್ಯಾಂಕಿಂಗ್ ಇರುವಂಥವ್ರಿಗೆ. ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆನಾ. ಈಗ ನಾನು ಸ್ಟೂಡೆಂಟ್ಗೆ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ಈಗ 150 ಕಾಲೇಜಸ್ಸನ್ನು ಸ್ಟೂಡೆಂಟ್ ಆ್ಯಡ್ ಮಾಡಿದ್ದ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದಾಗ ನೀವು ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ 150 ಕಾಲೇಜಸ್ಸು ಶೋ ಆಗುತ್ತೆ. ಆಗಬೇಕಿದ್ರೆ ಅದರದ್ದು ಮಾಡಿಫಿಕೇಶನ್ಸ್ ಮಾಡ್ಕೋಬೋದು. ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ, ಡಿಲೀಟ್ ಆಗಲಿ, ಪ್ರಿಯಾರಿಟಿ ನಂಬರ್ಸ್ ಚೇಂಜ್ ಆಗಲಿ, ಆ ರೀತಿ ಮಾಡ್ಕೋಬೋದು. ಆಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಆದರೆ ತುಂಬ ಇರುತ್ತೆ. ಆ್ಯಂಡ್ ಇನ್ನೊಂದು ಥಿಂಗ್ ಏನು ಅಂತಂದರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸು ರ್ಯಾಂಕಿಂಗ್ ಜಾಸ್ತಿ ಇದ್ದು, ಇಲ್ಲಾಂತಂದರೆ ರ್ಯಾಂಕಿಂಗ್ ಕಡಿಮೆ ಇದ್ರೂ ಕೇವಲ 10 ಕಾಲೇಜು 20 ಕಾಲೇಜು 50 ಕಾಲೇಜು ಆ್ಯಡ್ ಮಾಡಿದ್ದಾರೆ. ಸೊ ಇಂತಹ ಸ್ಟೂಡೆಂಟ್ಸ್ಗೆ ಯಾವುದೇ ಥರದ ಗ್ಯಾರಂಟಿ ಕೊಡೋದಕ್ಕೆ ಆಗೋದಿಲ್ಲ ನಿಮಗೆ ನೆಕ್ಸ್ಟ್ ರೌಂಡಲ್ಲೂ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಬಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ. ಓಕೆನಾ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ, ನಾಟ್ ಸೆಕೆಂಡ್ ರೌಂಡ್. ಓಕೆನಾ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತಂದರೆ ನಿಮಗೆ ಥರ್ಡ್ ರೌಂಡ್ ಅಂತಾನೆ. ಆ ಥರ್ಡ್ ರೌಂಡಲ್ಲಿ ನೀವು ಬೇಕಿದ್ರೆ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ಅಲ್ಲಿ ಅವೈಲೇಬಿಲಿಟಿ ಆಫ್ ಸೀಟ್ಸು ತುಂಬ ಕಡಿಮೆ ಆದರೆ ಇರ್ತವೆ. ಈಗಾಗಲೇ ನಾನು ಸಾಕಷ್ಟು ವೀಡಿಯೋಸಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಯಾರಾದರೆ ಕಟ್ ಆಫ್ಸನ್ನು ನೋಡಿಕೊಂಡು ನೀವು ನೀಟಾಗಿ ಒಂದು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಸೊ ಇಂಥ ಸ್ಟೂಡೆಂಟ್ಸಿಗೆ ಸೀಟ್ ಅಲಾಟ್ಮೆಂಟ್ ಆದರೆ ಸೆಕೆಂಡ್ ರೌಂಡಲ್ಲಿ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು, ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಸೆಕೆಂಡ್ ರೌಂಡಲ್ಲಿ ಸಿಗೋದೇ ಇಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆನಾ. ಸೊ ಎಷ್ಟೋ ಜನ ಸ್ಟೂಡೆಂಟ್ಸು ಥರ್ಡ್ ರೌಂಡಲ್ಲಿ ಒಂದು ಕಾಲೇಜಸ್ಗೆ ಅಡ್ಮಿಷನ್ ಆದರೆ ತಗೋತಾರೆ. ನಿಮಗೆ ಅಕಾಡೆಮಿಕ್ಸ್ ಆಗಲಿ ಮತ್ತೊಂದಾಗಲಿ ಯಾವುದೂ ಸಹ ಪ್ರಾಬ್ಲಮ್ ಆದರೆ ಆಗೋದಿಲ್ಲ. ಸೊ ಇದು ನಿಮಗೆ ಬಂದಿರುವಂತಹ ಅಪ್ಡೇಟು. ಇನ್ನೊಂದೇನು ಅಂತ ಅಂದರೆ, ನಿಮಗೆ ರಿಸಲ್ಟ್ ಅಲಾಟ್ಮೆಂಟ್ ಆಗಿದ್ದ ಆದಮೇಲೆ, ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮಗೆ ಒಂದು ಕಟ್ ಆಫನ್ನು ಸಹ ಕೊಟ್ಟಿರುವಂಥದ್ದು, ಮೊದಲ ಸುತ್ತಿನ ಅಂತಿಮ ಕಟ್ ಆಫ್ ಪಟ್ಟಿ ಅಂತ ಹೇಳ್ಬಿಟ್ಟು. ನೀವು ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡಿಕೊಂಡು ಲೀಸ್ಟ್ ಮಾಡಿದಂಥ ಕಾಲೇಜಸ್, ನೀವು ಆಪ್ಷನ್ ಎಂಟ್ರಿಗೆ ಆ್ಯಡ್ ಮಾಡಿರುವಂಥ ಕಾಲೇಜಸ್ದು ಕಟ್ ಆಫ್ ರ್ಯಾಂಕಿಂಗ್ ಎಷ್ಟಿದೆ ಏನು ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಆದರೆ ಅಬ್ಸರ್ವ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡಿಗೆ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮಗೇನ ಸಹ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದರ ಒಂದು ಅನಾಲಿಸಿಸ್ ಬಂದುಬಿಟ್ಟು ಮುಂದಿನ ವಿಡಿಯೋದಲ್ಲಿ ಆದರೆ ಮಾಡೋಣ. ಓಕೆನಾ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಹಾಗೇನು ಜೊತೆಗೆ ಏನು ಮಾಡ್ತೀರಾ ಅಂತ ಅಂದರೆ, ನಿಮಗೆ ಯಾವುದರ ರಿಲೇಟೆಡ್ ಒಂದು ಅಪ್ಡೇಟ್ ಬೇಕು ಅಂತ ಹೇಳಿ ಕಮೆಂಟನ್ನು ಮಾಡಿ ಖಂಡಿತವಾಗ್ಲೂ ಸಹ ತಿಳಿಸ್ಕೊಡ್ತೀನಿ. ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿಮಾ ಸರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.